ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗಿತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಿಲ್ಲ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಇವತ್ತು ಎಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗಿಬಿಟ್ಟೈತೆ. ಮನೆ ಕೆಲಸ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಇವರಿಬ್ರದ್ದು ಸ್ನಾನ ಮಾಡಿಸಿ ಇವರಿಬ್ರು ರೆಡಿ ಮಾಡಿ ಹುಫ್ ಅಂತ ಅನಿಸ್ಬಿಟ್ಟಿದೆ. ಇವತ್ತು ತಲೆ ಸ್ನಾನ ಮಾಡೋದು ನನಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನನ್ನ ಕೂದಲು ಉದ್ದ ಇರೋದ್ರಿಂದ ಸಿಕ್ಕಾಪಟ್ಟೆ ನನಗೆ ಇರಿಟೇಟ್ ಆಗ್ತಿತ್ತು ತಲೆ ಸ್ನಾನ ಮಾಡಬೇಕಂದ್ರೆ. ಇವನ್ ಅದು ಬೇಗ ಒಣಗೋದೇ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನನಗೆ ತಲೆ ಸ್ನಾನ ಮಾಡೋದಕ್ಕೆ ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅವಳು. ಹಾಯ್ ಹೇಳಲ್ಲಿ, ಅಲ್ಲಿ ಹೇಳು ಹಾಯ್. ಇವಾಗ ಸ್ನಾನ ಆಗಿ ಉಳ್ದು ಡ್ರೆಸ್ ಹಾಕಿ ಜಿಜ್ಜಿ ಮಾಡಿದ್ಲವಳು. ಹೆಂಗಮ್ಮ ಜಿಜ್ಜಿ ಮಾಡೋದು? ಹಂಗ ನಮಸ್ಕಾರ ಮಾಡೋದು, ಹಂಗ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡೋದು ಹಂಗ. ಸೊ ಇವತ್ತು ಅವಳಿಗೆ ಈ ಥರ ಡ್ರೆಸ್ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಶಕ್ಕೆ ಬಿಸಿಲಿರೋದ್ರಿಂದ ನಮಗೆ ತಡ್ಕೊಳಕ್ಕಾಗಲ್ಲ. ಹಾಯ್, ನಮಗೆ ತಡ್ಕೊಳಕ್ಕಾಗೋದಿಲ್ಲ. ಇನ್ನು ಈ ಹುಡುಗರಿಗೆಲ್ಲ ಡ್ರೆಸ್ ಹಾಕಕ್ಕೆ ಆಗಲ್ಲ. ಯಾಕೆ ಆ ಥರ ಮಾಡ್ತಿದ್ಯಾ? ಓ ಹಾಯ್. ನಂಗೆ ಮಾತಾಡೋಕ್ಕೆ ಕೊಡ್ತಾ ಇಲ್ಲ ಇವಳು. ಸೊ ಅದಕ್ಕೆ ಈ ಥರ ಸ್ಲೀವ್ಲೆಸ್ ಆಗಿ ಡ್ರೆಸ್ ಹಾಕ್ತೀನಿ. ಬಟ್ ನಾನು ಅವಳಿಗೆ ತುಂಬಾ ರೇರ್ ಸ್ಲೀವ್ಲೆಸ್ ಹಾಕೋದು. ಮುದ್ದು ಮುದ್ದು ಗೊಂಬೆ, ಮುದ್ದು ಗೊಂಬೆ. ಸರಿ ಸಾಕು ಸಾಕು ಸಾಕು. ತುಂಬಾ ರೇರ್ ನಾನು ಅವಳಿಗೆ ಸ್ಲೀವ್ಲೆಸ್ ಹಾಕೋದು. ಸೊ ಇವಾಗ ಶಕ್ಕೆ ಇರೋದ್ರಿಂದ ಮತ್ತೆ ಈ ಥರ ಸ್ಲೀವ್ಲೆಸ್ ಹಾಕಿ ಪಪ್ಪು ಕೊಡು. ಸುಬ್ಬಿ ಹೊಡಿತೀಯ ಅಮ್ಮಗೆ? ಅಮ್ಮ ಹೊಡಿಬಾರ್ದಮ್ಮ, ಹೊಡಿಬಾರ್ದು. ಗುಡ್ ಗರ್ಲ್, ಗುಡ್ ಗರ್ಲ್ ಮಗಳೇ, ಗುಡ್ ಗರ್ಲ್, ಗುಡ್ ಗರ್ಲ್ ಮಗಳೇ, ಗುಡ್ ಗರ್ಲ್. ಪಪ್ಪು ಕೊಡಲ್ಲ ನಿನ್ನ ಮಮ್ಮಿಗೆ? ಮಮ್ಮಿ ಪಪ್ಪು ಕೊಡು, ಪಪ್ಪು ಕೊಡು ಬೇಗ. ಏನೋ ಕೈ ಏನೋ ಆಯ್ತಂತ ಅವಳಿಗೆ. ಸುಮ್ಮನೆ ನಾಟಕ ಅವಳ್ದು. ಇವಳು ಸ್ವಲ್ಪ ಮಲಗಿರೋದಕ್ಕೆ ಸ್ವಲ್ಪ ಬೇಗನೆ ಪೂಜೆ ಆಯ್ತು. ಇವತ್ತು ರಾಯರ ಪೂಜೆ ಮಾಡಬೇಕಿತ್ತಲ್ವ. ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಮೈಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ತಿಂಡಿ ತಿನ್ನಿಸಿ ಅವ್ರ ತಾತ ಅವ್ರ ಮನೆಗೆ ಹೋದವನು. ಇನ್ಮೇಲಿಂದ ಇವಳ್ದು ಕೆಲಸ ನನಗೆ. ಪ್ಲೇನ್ ಕಿಸ್ ಕೊಡಲಿ, ಪ್ಲೇನ್ ಕಿಸ್ ಕೊಡು. ಫ್ರೆಂಡ್ಸ್ಗೆಲ್ಲ ಪ್ಲೇನ್ ಕಿಸ್ ಕೊಡಮ್ಮ, ಪ್ಲೇನ್ ಕಿಸ್ ಕೊಡಮ್ಮ. ಪಪ್ಪು ಕೊಡು. ಹೆಂಗೆ ಪಪ್ಪು ಹೆಂಗೆ ಕೊಡೋದು? ಪಪ್ಪು ಕೊಡು. ಚೀ ಚೀ ಅಂತೇಳೋಳು. ಪಪ್ಪು ಕೊಟ್ಟು ಚೀ ಅನ್ನೋದು ಬೇರೆ. ಇವತ್ತು ಈಗ ಒಂದು ಫ್ರೆಂಡ್ಸ್ ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಹೇಳಿದ್ದೀನಿ ಮದುವೆ ಆಲ್ಬಮಿಂದು ಯಾವಾಗ ನಾನು ವಿಡಿಯೋ ಹಾಕ್ತೀನಿ ಅಂತಂದೇಳಿ ಹೇಳಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನೆಲ್ಲ ಮಾಡ್ತೀನಿ ಅಂತಂದೇಳಿ ನನ್ನ ಮಕ್ಕಳ ಜೊತೆ ಆಗಿರುತ್ತೆ ಇವತ್ತಿನ ವ್ಲಾಗ್. ಸೊ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ರಾಯರಿಗೆ ಅಭಿಷೇಕ ಕೂಡ ಮಾಡಿ, ಯಾಕೆಂದರೆ ರಾಯರ ಮೂರ್ತಿ ಇರೋದ್ರಿಂದ ಅಭಿಷೇಕ ನಾವು ಮಾಡಲೇಬೇಕಾಗುತ್ತೆ. ಸೊ ಅಭಿಷೇಕ ಎಲ್ಲ ಮಾಡಿ ಎಲ್ಲನೂ ಪೂಜೆ ಮುಗಿಸ್ಕೊಂಡು ಇವಾಗ ತಿಂಡಿ ತಿಂದು ಆಗ ಇವಳನ್ನ ಮಲಗಿಸ್ಬೇಕು. ಮತ್ತೆ ಇಷ್ಟೋ ತನಕ ಮಲಗಿದ್ಲು, ಭಾಳ ಹೊತ್ತು ಮಲಗಿದ್ಲು ಇವಳು ಮಲ್ಕೊಂಡಿದ್ದಕ್ಕೆ ನನಗೆ ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳ್ಬೋದು. ಸುಮ್ಮನೆ ಆಬು ಕೇಳ್ತಾಳೆ, ಸುಮ್ಮನೆ ಆಬು ಕೇಳ್ತಾಳೆ. ಕೊಟ್ಟರೆ ಕುಡಿಯೋದಿಲ್ಲ. ಒಂದು ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಎತ್ಬಿಡ್ತಾಳೆ. ನೀನು ಯಾರು? ಯಾರು ನೀನು? ಯಾರು ನೀನು ಅಂದರೆ ಅಮ್ಮು ಅಂತಾಳೆ. ನೀನು ಯಾರ ಮಗಳು? ಅಮ್ಮ ಮಗಳ? ಯಾರ ಮಗಳಮ್ಮ ನೀನು? ಅಮ್ಮು ಅಲ್ಲ, ನೀನು ಯಾರ ಮಗಳು? ಅಮ್ಮ. ಗುಡ್ ಗರ್ಲ್. ಮತ್ತೆ ನಿಮ್ಮ ಮಮ್ಮಿ ಹೆಸರೇನಮ್ಮ? ನನ್ನ ಹೆಸರು ಹೇಳ್ತೇ ನೀನು? ನೀನಿಟ್ಟಿದ್ದೆ ನನಗೆ ಹೆಸರು? ಹೆಸರು ನೀನಿಟ್ಟಿದ್ದೇನಮ್ಮ? ಅಬು. ಅಬು. ಮಮ್ಮ ಮೆಂಗಮ್ಮ ತಿನ್ನೋದು?
ಹಂಗ ತಿನ್ನೋದು ಗುಡ್ ಗರ್ಲ್ ಬಿಡು ಮಗಳೇ ನೀನು. ನನ್ನ ಹೆಸರು ಹೇಳೋ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ನನ್ನ ಮಕ್ಳು. ಇನ್ನೇನು ದೊಡ್ಡವ್ರು ಆದಮೇಲೆ ಇನ್ನೂ ಏನೇನು ಹೇಳ್ತಾರೋ ನನ್ನ ಬಗ್ಗೆ ಗೊತ್ತಿಲ್ಲ. ಅಮ್ಮ ಅಮ್ಮ ಇವಳು ಕೂಡ ನನ್ನ ಮಗಳೇ. ಅಂದರೆ ಅವ್ರ ಪಪ್ಪನ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ವಲ್ಲ, ಇವಳು ಕೂಡ ನನ್ನನ್ನು ಬಿಟ್ಟು ಇವಳು ಇರಲ್ಲ. ಅವನು ಅಷ್ಟೇ ಜಾಸ್ತಿ ನಾನೇ ಬೇಕು ಅಂತ ಬಯಸ. ನಾನು ಎಷ್ಟೇ ಹೊಡೆದ್ರು ಬೈದ್ರು ಅವನಿಗೆ ನಾನೇ ಅಮ್ಮ ಅಂತ. ಅವನಿಗೆ ನಾನು ಇರ್ಬೇಕಿಲ್ಲ ಅಂದರೆ ಅವ್ರ ತಾತ ಇರಬೇಕು. ಇಬ್ಬರಲ್ಲಿ ಒಬ್ಬರು ಇಲ್ಲ ಹಿಡ್ಕೊಬಾರ್ದು. ಇಬ್ಬರಲ್ಲಿ ಒಬ್ರು ಇಲ್ಲ ಅಂತ ಅಂದರೆ ಅವನು ಇರೋದಿಲ್ಲ, ನಿದ್ದೆನೂ ಕೂಡ ಮಾಡಲ್ಲ. ಸೊ ಅದಕ್ಕೆ ನನಗೇನೋ ಒಂಥರ ಪ್ರೌಡ್ ಫೀಲ್ ಅನ್ಸುತ್ತೆ. ನಾನು ಬಾಯಲ್ಲಿ ಇಟ್ಕೊಬಾರ್ದಮ್ಮ, ಕೊಡ್ತೀನಿ ಸುಮ್ಮನೆ. ನನಗೇನೋ ಒಂಥರ ಪ್ರೌಡ್. ಕ್ಯಾಚ್ ಹಾಕಲ್ಲ, ಅಲ್ಲ ಆ ಕಡೆ ಕ್ಯಾಚ್ ಹಾಕೋದನ್ನು. ನನಗೆ ಒಂಥರ ಪ್ರೌಡ್ ಫೀಲ್ ಅನಿಸುತ್ತೆ. ನಾನು ಅವಾಗೆಲ್ಲ ಚಿಕ್ಕ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ, ಸಾಕ್ತಾ ಇದ್ದೆ. ಯಾರ್ದಾರ್ದೋ ಮಕ್ಕಳನ್ನೆಲ್ಲ ಸಾಕ್ಬಿಟ್ಟಿದ್ದೀನಿ ನಾನು. ಅಂದರೆ ನಾನು ಇಟ್ಕೊಂಡು ಸಾಕಿಲ್ಲ, ಸೊ ತುಂಬಾ ಇಷ್ಟಪಟ್ಟು ನೋಡ್ಕೊತಾ ಇದ್ದೆ. ಅವರಿಗೆ ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ತಾ ಇದ್ದೆ. ಸೊ ಚೆನ್ನಾಗಿ ನೋಡ್ಕೊತಿದ್ದೆ. ನಾನು ಚಿಕ್ಕ ಮಕ್ಕಳು ಅಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ನನ್ನ ಮಕ್ಕಳನ್ನ ಯಾವ ರೀತಿ ನೋಡ್ಕೊಂಡು ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್ಗಳು. ಹೆಂಗೆ ಮಾಡಲಿ ಹೇಳಿ. ಇನ್ನು ಸಂಜೆ ರಾಯರ ಮಠಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಹೋಗಿ ಬಂದೆ. ಸೊ ಅವಾಗ ಸ್ವಲ್ಪ ನನಗೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿತು. ಅಲ್ಲಿವರೆಗೂ ನನಗೆ ಏನೋ ಒಂಥರ ಗಲಿಬಿಲಿ, ಏನೋ ಒಂಥರ ನಂಗೆ ಹೇಳ್ಕೊಳಕ್ಕಾಗದಿರೋ ಅಷ್ಟು ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಸೊ ರಾಯರ ಮಠಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ನಾನು ಸೀದಾ ಅಮ್ಮನ ಮನೆಗೆ ಹೋದೆ. ಯಾಕೆ ಅಂತಂದರೆ ಅಮ್ಮನ ಅಲ್ಲೇ ಬಿಟ್ಟು ಹೋಗಿದ್ದೆ. ಅವಳು ತುಂಬ ನಿದ್ದೆಯಲ್ಲಿದ್ಲು. ಸೊ ಅದಕ್ಕೆ ಅಲ್ಲೇ ಅಮ್ಮಂಗೆ ಮನ್ಸಮ್ಮ, ಅವಳಿಗೆ ನಿದ್ದೆ ಭಾಳ ಐತೆ ಅಂತಂದೇಳಿ ಅವಳನ್ನು ಅಮ್ಮನ ಮನೆಯಲ್ಲೇ ಬಿಟ್ಟು ಅವ್ರ ಜೊತೆಗೆ ಬಿಟ್ಟು ಹೋಗಿದ್ದೆ. ನಾನು ಮಯೂನಷ್ಟೇ ಕರ್ಕೊಂಡು ಹೋಗಿದ್ದೆ. ಹೊಡಿಬಾರ್ದವ ಯಾರು ಆರಮ್ಮ ಪಾಪು ಪಪ್ಪು ಸಾಕು ಸಾಕು ಸಾಕು, ಹೊಡಿಬಾರ್ದು. ಸುಮ್ಮನೆ ಏನು ಬೇಕು ನಿಮಗೆ? ಹೌದು ಏನು ಬೇಕು ನಿನಗೇನು ಬೇಕು? ನಿನಗೇನು ಬೇಕು? ನಿನಗೇನು ಬೇಕು? ನಿನಗೇನು ಬೇಕು? ಏನು ಬೇಕು? ಏನು? ಫ್ರೆಂಡ್ಸ್, ಇನ್ನು ಶಿವ ಅಂತಂದೇಳಿ ಮನೆಗೆ ಬಂದು ಕೂತ್ಕೊಂಡೆ ಅಂದರೆ ಅಯ್ಯೋ ಇವರಿಬ್ರದ್ದು ನೋಡೋಕ್ಕಾಗಲ್ಲ. ಗೋಳು ನನ್ನ ಹತ್ರ ಬರಬೇಕು ಅಂತ, ಇವನು ಅಷ್ಟೇ ನನ್ನ ಹತ್ರ ಬರಬೇಕು ಅಂತ. ಇಬ್ಬರು ಒಟ್ಟು ನನ್ನ ಮೇಲೆ ಕೂತ್ಕೋಬೇಕು. ಅದ್ರ ಸಲುವಾಗಿ ಇಬ್ಬರು ಜಗಳ ಹೊಡೆದಾಟ ಮಾಡ್ತಾರೆ. ಇವರಿಬ್ಬರು ಸಮಾಧಾನ ಮಾಡಿ ಕುಂದ್ರಿಸೋ ಅಷ್ಟರಲ್ಲಿ ನನ್ನ ಫ್ರಸ್ಟ್ರೇಷನ್ ಹೈ ಲೆವೆಲಿಗೆ ಹೋಗಿಡುತ್ತೆ. ಆಮೇಲೆ ಏನೇ ಆದ್ರೂ ಚಿಕ್ಕವಳಿಗೆ ಫಸ್ಟು ಏನೋ ಪ್ರಿಫರೆನ್ಸ್ ಕೊಡ್ತೀನಿ ನಾನು. ಅವಳು ಏನಾದರೂ ಅಂದರೆ ಅವಳಿಗಿನ್ನು ಗೊತ್ತಾಗಲ್ಲ. ಮೈಗೆ ಸ್ವಲ್ಪ ಅರ್ಥ ಆಗುತ್ತೆ, ಅಲ್ಲಿ ಕೂತ್ಕೋ ಹೋಗು ಅಂತ ಅಂದರೆ. ಬಟ್ ಇವಳಿಗಿನ್ನೂ ಅರ್ಥ ಆಗಲ್ವಲ್ಲ. ಸೊ ಅದಕ್ಕೆ ಇವಳಿಗೆ ಕರ್ಕೊಂಡು ಅವಳಿಗೇನೋ ಕಾಲು ನೋವಾಗಿದೆ ಅಂತಂದೇಳಿ ಸುಮ್ಮನೆ ಆ ಥರ ನಾಟಕ ಮಾಡ್ತಾಯಿದ್ಲು. ಹೌದಾ ಸರಿ ಆಯಿತು ಬಿಡು, ಅದಕ್ಕೆ ಏನದು ಟ್ಯಾಬ್ಲೆಟ್ ಕೊಡೋಣ, ಔಷಧಿ ಹಾಕ್ತೀನಿ ಸರಿ ಅಂತಂದೇಳಿ ಆಮೇಲೆ ಹೋಗ್ತಾಳೆ. ಅವ್ರ ಅಣ್ಣಂಗೆ ಹೊಡಿತಾಳೆ. ಅವನು ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಏನು ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನೆಲ್ಲ ತೆಗ್ದೆ. ಯಾಕೆ ಅಂತಂದರೆ ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅಲ್ಲೇನೋ ಇವ್ರನ್ನ ಇಟ್ಕೊಳ್ಳೋದೇ ಆಗುತ್ತೆ. ಸೊ ಅದಕ್ಕೆ ಇವತ್ತು ಏನಾದರೂ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದೇಳಿ ನಾನು ತೋರಿಸ್ತೀನಿ. ಮಧ್ಯಾಹ್ನ ಹಂಗೆ ಮಾಡ್ತೀನಿ. ಇವಾಗ ಬೆಳಗ್ಗೆಲ್ಲ ತಿಂಡಿ ಮುಗೀತು. ಇವಾಗ ಇವಳಿಗೆ ಇವಾಗ ಎದ್ದಿದ್ದಾಳು. ಹಾಯ್, ಇವಾಗ ಎದ್ದಿದ್ದಾಳು. ನಂದು ಸ್ನಾನ ಪೂಜೆ ಎಲ್ಲ ತಿಂಡಿ ಎಲ್ಲ ಆಯಿತು. ಇವಂದು ಕೂಡ ತಿಂಡಿ ಆಯಿತು. ಅಲ್ಲೋಡಿ. ಸೊ ತಿಂಡಿ ಎಲ್ಲ ಆಯಿತು. ಇವಳಿಗೆ ಮಾಲ್ಟ್ನ ತಿನ್ನಿಸ್ತಾ ಇದ್ದೀನಿ. ಮಧ್ಯಾಹ್ನ ಒಂದು 12 ಗಂಟೆ 11:30 ಹಂಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಅಡುಗೆ ಮಾಡೋದನ್ನು. ಏನು ಮಾಡ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನನ್ನ ಮಗ ನಾನು ಹೆಂಗೆ ಮಾತಾಡ್ತಿದ್ದೀನಲ್ಲ ಅಂತಂದೇಳಿ ನೋಡ್ತಾನೆ. ಅವಳು ನೋಡ್ತಾಳೆ.
ಸುಬ್ಬಿಯಳ ಇವಳಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಇವತ್ತು ಸ್ನಾನ ಮಾಡಿಸ್ಬೇಕು. ಶಿಶಿ ಇವಳಿಗೆ ಇನ್ನು ಮಧ್ಯಾಹ್ನ ಸ್ನಾನ ಮಾಡಿಸ್ಬೇಕು. ಅವ್ರ ಪಪ್ಪ ಅರ್ಜೆಂಟ್ ಅಂತಂದೇಳಿ ಬೇಗ ಹೋದ್ರು. ಸೊ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ತಲೆ ಸ್ನಾನ ಮಾಡಿರೋದ್ರಿಂದ ಇಬ್ಬರು ಬೇಕು ಇವಳಿಗೆ ಇಟ್ಕೊಳಕ್ಕೆ. ಅಮ್ಮಯ್ಯೋ ಎಲ್ಲಿ ಕೊಡ್ತೀಯ ನೀನು? ಕೂತ್ಕ ಕೆಳಗೆ ಕೂರು. ಅಮ್ಮಗೆ ಮಾಲ್ ತಿನ್ಸ್ಬೇಕು ನಾನೇನೋ. ಓಕೆನಾ? ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ನೀನು ಇವಾಗ ಮಾಲ್ಟ್ ಎಲ್ಲ ತಿಂದು ಪುಷ್ ಮಾಡಿ, ಓಕೆನಾ? ಮಾಲ್ಟ್ ತಿಂದು ಪುಷ್ ಮಾಡಿ ಹುಷಾರು ಕೂಚಲ್ಲಿ ಅಂತ ಡ್ರೆಸ್ ಮನೆಗೆ ಹೋಗ್ಬೇಕಂತ ಹೋಗೋಣ. ನೀನು ಬಚ್ಕೋಬೇಕು, ಉಲ್ಟಾ ಪಲ್ಟಾ ಬಾಚ್ಕೊಬೇಡ ನೀನು. ಗೊಂಬೆ ಮರಿ ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಅಳ್ಳಿದ್ದಾನೆ ಈಗ. ಅದಕ್ಕೆ ಅವನಿಗೆ ತೆಗಿಯೋಕೆ ಹೇಳಿದ್ದೀನಿ. ಅಪ್ಪಪ್ಪ ಅಮ್ಮಮ್ಮ ಅನ್ಕಂತ ತೆಗಿತಿದ್ದಾನೆ. ತೆಗಿ ಬಾಕ್ಸಿಗೆ ಹಾಕು. ಅವನ್ನೆಲ್ಲ ತೆಗೆದು ಬಾಕ್ಸಿಗೆ ಹಾಕ್ಬೇಕು. ಬಾಕ್ಸಲ್ಲಿ ಹಾಕು, ಕೈಯಲ್ಲಿ ಇಟ್ಕೊಬಿಡ, ಮತ್ತೆ ಬೀಳ್ತವೆ ನೋಡಿ. ಇದು ಒಂದು ಚಿಟಾಣಿ ಹೋಗತ್ತೆ. ಹಂಗೆಲ್ಲ ಮಾಡಬಾರ್ದು ಮಯ್ಯೋ, ದಡ್ಡ ನೀನು. ಅಮ್ಮೋ 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 ಬೈಲ್. ಹಾಯ್ ಮಾಡು. ಹಾಯ್ ಏನಮ್ಮ. ಮುಚ್ಚೋದಿಲ್ಲ, ಹಂಗೆ ಹಾಕಿರು, ನಾನು ಆಮೇಲೆ ಮುಚ್ಚುತ್ತೀನಿ. ಆ ಮನೇಲಿ ಐತದ. ಆ ಮನೇಲಿ ಐತೆ. ಆ ಮನೆ. ಆಯ್ತಪ್ಪ, ಎಷ್ಟು ತಲೆ ತಿಂತೀಯೋ, ಗಡಗಡ ಹಾಕು. ಅಮ್ಮೋ ಅಮ್ಮೋ ಓಯ್, ಮೊಮ್ಮು ತಿಂದ್ಯಾ? ಮಮ್ಮನ ಬೇಗ ಹೋಗು, ತಗೊಂಡು ಗಡಗಡ ಹಾಕು. ನನ್ನ ಮಗಳು ಈಗಲೇ ನೆಲವರಿಸ್ತಾಳೆ ನೋಡಿ, ಹೆಂಗೆ ನೆಲವರಿಸ್ತಿದ್ದಾಳೆ. ಅಯ್ಯೋ ಮಲ್ಕೊಂಡು ಕುತ್ಕೊಂಡು ಅಡ್ ಮಲ್ಕೊಂಡು ಎಲ್ಲ ಒರೆಸೋದು. ಒರ್ಸು ನೆಲ ಒರೆಸು. ಹಂಗ ನೆಲ ಒರೆಸೋದು, ಹಂಗ ನೆಲ ಒರೆಸೋದು, ಹಂಗ ನೆಲ ಒರೆಸೋದು. ಸಾಕು ಬಿಡು, ಸಾಕಾಯ್ತು. ಸಾಕು ಬಿಡಮ್ಮ, ಬೆಳಗ್ಗೆ ಒರೆಸಿದ್ದಾರೆ. ಸಾಕು ಬಿಡೆ. ತೆಗ್ದು ಹೊರಗೆ ಹಾಕೋಗೋದನ್ನ, ಹೊರಗೆ ಕ್ಯಾಚ್ ಹಾಕಿ ಬರೋಗು. ಏನೇನೋ ತಗೋಬೇಡ ನೀನು. ಅಲ್ಲಿ ನೋಡಲ್ಲ, ಇನ್ನೂ ಒಂದು 4-5 ಇದಾವೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಮ ಮಕ್ಕಳ ಜೊತೆ ಬೆಳಗ್ಗೆ ಎಲ್ಲ ಏನೇನೆಲ್ಲ ಮಾಡ್ತೀನಿ ಅಂತಂದೇಳಿ ಅವ್ರನ್ನೇ ಇಷ್ಟೆಲ್ಲ ಮಾಡಿ ಮುಗಿಸಿ ಅವ್ರನ್ನ ಸಮಾಧಾನ ಮನಸ್ಸು ಅಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. 11 ಗಂಟೆಯಿಂದ ನಾನು 11:15ವರೆಗೂ ಸ್ವಲ್ಪ ಒಂದು ಅರ್ಧ ಗಂಟೆ ಏನಾದರೂ ಎಕ್ಸ್ಟ್ರಾ ಕೆಲಸ ಏನಾದರೂ ಇದ್ದರೆ ನಾನು ಮಾಡ್ಕೋತೀನಿ. ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಒಂದು 12 ಗಂಟೆಯಿಂದ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ನಾನು ಯಾವಾಗಲೂ ಸ್ಕಿಪ್ ಮಾಡಲ್ಲ. 12 ಗಂಟೆ ಮೇಲೆ ನಾನು ಯಾವತ್ತೂ ಸ್ಟಾರ್ಟ್ ಮಾಡಲ್ಲ ಅಡುಗೆ ಮಾಡೋದಿದ್ದರೆ. ಸೊ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಕರೆಕ್ಟ್ 1 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ನಾನು ಚಪಾತಿ ಪಲ್ಯ ಅದೆಲ್ಲ ಮಾಡಿದೆ ಅಂದರೆ 1:30-2 ಗಂಟೆ ಆಗುತ್ತೆ. ಸೊ ನಾವು ಮಾಮೂಲಿಯಾಗಿ ಅನ್ನ ಸಾಂಬಾರು ಏನಾದರೂ ಮಾಡಿದರೆ 1 ಅವರ್ ಆಗುತ್ತೆ ಅಷ್ಟೇ. ಸೊ ನಾನು ಏನೇ ಆದ್ರೂ 12 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಸೊ ನಾನಿಲ್ಲಿ 12 ಗಂಟೆಯಿಂದ ಸ್ವಲ್ಪ ಪಾತ್ರೆ ಇದ್ವು, ಇಲ್ಲ 11:15ಇಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಪಾತ್ರೆ ಇದ್ವು ಎಲ್ಲನೂ ನೀಟಾಗಿ ಮಾಡಿಕೊಂಡು
ಹಾಗೆಯೇ ಕರಿಬೇವೆಲ್ಲ ತೊಗೊಂಡು ಬಂದಿದ್ರು. ಸೊ ಅದನ್ನು ನಾನು ಬಿಡಿಸಿ ಕವರಿಗೆ ಹಾಕ್ಕೊಂಡು ನೀಟಾಗಿ ಏರ್ ಟೈಟಾಗಿ ಬಾಕ್ಸಿಗಾದರೂ ಹಾಕ್ಕೋಬೋದು, ಕವರಲ್ಲಾದರೂ ಹಾಕ್ಕೋಬೋದು. ಏರ್ ಟೈಟ್ ಇರುವಂಥ ಬಾಕ್ಸ್ ಅಥವಾ ಕವರಲ್ಲಿ ಮಾಡಿಟ್ಟರೆ 1 ವೀಕ್ವರೆಗೂ ನಾವು ಸ್ಟೋರ್ ಮಾಡಿರ್ಬೋದು. ಸೊ ಚೆನ್ನಾಗಿ ಯೂಸ್ ಮಾಡ್ಕೋಬೋದು, ನಾವು ಏನೂ ಹಾಳಾಗೋದಿಲ್ಲ. ಅದು ಮಾಡಿ ಕರಿಬೇವೆಲ್ಲ ತೆಗ್ದಾಗಿದ್ಮೇಲೆ ನಾನಿನ್ನು ಬೆಂಡೆಕಾಯಿನ ಹೆಚ್ಚ್ತಾ ಇದ್ದೆ. ಸೊ ಬೆಂಡೆಕಾಯಿ ಒಂದು 3/4 kg ಅಷ್ಟು ತೊಗೊಂಡು ಬಂದಿದ್ದು. ಒಂದಿಷ್ಟು ಬೆಂಡೆಕಾಯಿ ಕುರ್ಕುರೆ ಮಾಡ್ಕೊಡೋಣ, ಮೈಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಥರ ಅಂತಂದೇಳಿ ನಾನು ಸ್ವಲ್ಪ ತೆಗೆದು ಇನ್ನು 3/4 ಭಾಗ ಅಷ್ಟು ನಾನು ಎಲ್ಲನೂ ಹೆಚ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇದು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಇಷ್ಟು ಕಷ್ಟನೋ ಮಾಡಿದ ಮೇಲೆ ಅಷ್ಟೇ ಚೆನ್ನಾಗಿ ಫೀಲ್ ಆಗೋದೆ. ಅಂದರೆ ನನಗೆ ತುಂಬ ಇಷ್ಟ, ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಬೆಂಡೆಕಾಯಿ ಪಲ್ಯ ಅಂತ ಅಂದರೆ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೂ ಚಪಾತಿನೇ ಚೆನ್ನಾಗಿ, ರೊಟ್ಟಿ ಅಷ್ಟೊಂದೇನು ಇಷ್ಟ ಆಗೋಲ್ಲ, ಚಪಾತಿನೇ ಚೆನ್ನಾಗಿ ಅಂತಂದೇಳಿ ನಾನಿವತ್ತು ಮಾಡೋಣ. ನನ್ನ ಹಸ್ಬೆಂಡ್ ಅವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಮಾಡೋಣ ಅಂತಂದೇಳಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡು, ಏನಿಲ್ಲ ಫ್ರೆಂಡ್ಸ್, ಈ ಕಷ್ಟಕರವಾದದ್ದು ಅಂದರೆ ನನಗೆ ಹೆಚ್ಚಿ ಕೊಡಬೇಕು ಬೆಂಡೆಕಾಯಿ. ನನಗೆ ಈ ಬೆಂಡೆಕಾಯಿ ಎಲ್ಲ ಗಿಂಬ್ಳ ಥರ ಇರ್ತೈತಲ್ಲ, ಅದು ನನಗೆ ಏನೋ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಹೆಚ್ಚಲೇಬೇಕು. ಹೆಚ್ಚಿದ ಮೇಲೆ ತಾನೇ ಮಾಡೋಕ್ಕಾಗೋದು. ಒಂದು ಸುಮ್ಮನೆ ಏನೋ ಒಂಥರ ಸ್ಟ್ರಾಂಗ್ ಮೋಟಿವೇಶನ್ ಮಾಡಿಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ ಏನಾದರೂ ನೆನೆಸ್ಕೊಂಡು. ಸೊ ಆ ಥರ ಹೆಚ್ಕೊಂಡು ಒಂದು 5ರಿಂದ 6 ಒಂದೇ ಸರಿಗೆ ಹಿಡ್ಕೊಂಡು ನಾನು ಹೆಚ್ಕೊಂಡು ಆನಂತರ ಹುರಿತಾ ಇರ್ತೀನಿ. ಹುರ್ಕೊಂಡು ಬೆಂಡೆಕಾಯಿನ ಆಮೇಲೆ ಪಲ್ಯ ಮಾಡಬೇಕು. ಅದನ್ನೇ ಏನಾದರೂ ಹುರ್ಕೊಳ್ಳಿಲ್ಲಂಗೆ ಡೈರೆಕ್ಟಾಗಿ ಪಲ್ಯ ಮಾಡಿದರೆ ಒಂದು ಚೂರು ಚೆನ್ನಾಗಾಗಲ್ಲ. ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಸುಮಾರು ಜನ ಹಂಗೆ ಮಾಡ್ತಾರೆ, ಹುರ್ಕೊಳ್ಳಿಲ್ದಂಗೆ. ಅದು ಹಂಗೆ ಏನದು ಜಲ್ಲಿ ಆಗಿ ಅದೇ ಥರನೇ ಇರುತ್ತೆ. ಆ್ಯಂಡ್ ಚೆನ್ನಾಗಿ ರೋಸ್ಟ್ ಆಗೋ ಥರ ಹುರ್ಕೊಂಡು ನಾವು ಪಲ್ಯನ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಕೂದಲು ತಲೆ ಸ್ನಾನ ಮಾಡಿದೆ ಅಂತಂದೇಳಿ ಹಂಗೆ ಕ್ಲಿಪ್ ಹಾಕ್ಕೊಂಡಿದ್ದೆ. ಬಟ್ ಆಮೇಲೆ ಹುರಿದಿದ್ನಲ್ಲ, ಅದು ಫುಲ್ ಶಕೆ ಆಗ್ತಿತ್ತು ಅಂತಂದೇಳಿ ನಾನು ಇವಾಗ ಕೂದಲು ಕಟ್ಕೊತಾ ಇದ್ದೀನಿ. ನಂದು ಅಡುಗೆ ಇಲ್ದಾಗೆ ನಾನು ಮಲ್ಕೊಂಡಾಗ ಆರಾಮಾಗಿ ಮಲ್ಕೊತಾಳೆ. ನಾನು ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ಬೇಗನೆ ಎದ್ಬಿಡ್ತಾಳೆ, ಗೊತ್ತಾಗ್ಬಿಡ್ತೈತೆ ಇವಳಿಗೆ ಸೆನ್ಸು. ಮುಟ್ಬಾರ್ದು, ಇದನ್ನು ಖಾರ ಐತೆ, ನನ್ನ ಮಮ್ಮು ಮಾಡ್ಲಾ ಬೇಡ? ಅಲ್ಲಿ ನೋಡಲ್ಲಿ, ಹಾಯ್ ಮಾಡು, ಹಾಯ್ ಮಾಡಮ್ಮ. ಬೊಂಗಡು ಬುಂಗುಡು ಬುಂಗುಡು ಬುಂಗುಡ. ಇನ್ನೇನು ಹುರ್ಕೊಂಡು ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಅಂತ ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಏನು ಮಾಡೋಕ್ಕಾಗಲ್ಲ, ನಾನು ಎತ್ಕೊಂಡೇ ಮಾಡಬೇಕು. ಮಕ್ಕಳು ಮಲ್ಕೊಂಡು ಎದ್ದಿದ ಮೇಲೆ ಸ್ವಲ್ಪ ಮೂಡ್ ಆಫ್ ಆಗಿರುತ್ತೆ ಅವ್ರಿಗೆ, ಅಷ್ಟೊಂದು ಫ್ರೆಶ್ ಮೂಡ್ ಇರೋಲ್ಲ. ಸೊ ನಾವೊಂದು ಸ್ವಲ್ಪ ಮುದ್ದು ಮಾಡಿ ಆದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಅನಿಸುತ್ತೆ. ಅವಳನ್ನ ಸಮಾಧಾನ ಮಾಡಿ ಸ್ವಲ್ಪ ಮುದ್ದಾಡಿ ಆಮೇಲೆ ಅವಳನ್ನು ಕೆಳಗಡೆ ಬಿಟ್ಟೆ. ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ, ಪಲ್ಯ ಮಾಡ್ಕೊಂಬಿಡೋಣ ಅಂತಂದೇಳಿ ಅವಳಿಗೆ ಒಂದು ಬುಕ್ ಇತ್ತು ಅವ್ರ ಅಣ್ಣಂದು, ಆಲ್ಫಾಬೆಟ್ಸಿಂದು. ಸೊ ಅದನ್ನು ನಾನು ಆಲ್ ಇನ್ ಒನ್ ಅಂತ ಬುಕ್ ಬರುತ್ತಲ್ಲ, ನಾನು ಅದನ್ನು ಅವನಿಗೆ ರೆಫರ್ ಮಾಡೋದು ಯಾವಾಗಲೂ. ಸೊ ಅದು ಆಲ್ರೆಡಿ ಹಾಳಾಗಿ ಹೋಗಿತ್ತು. ಸೊ ಇವಳು ನಿನ್ನೇನೋ ಹಾಳು ಮಾಡಿಬಿಡ್ತಾಳೆ, ಅವಳಿಗೆ ಆಟ ಆಡ್ದಂಗೂ ಆಗುತ್ತೆ, ನೋಡ್ತಾ ಕೂರ್ತಾಳೆ ಅಂತಂದೇಳಿ ಅವಳು ಇವನ್ ಆ ಪಿಕ್ಚರ್ಸ್ಗಳೆಲ್ಲ ನೋಡ್ತಾ ಇರ್ತಾಳೆ. ಸೊ ಅದಕ್ಕೆ ಅದನ್ನು ತೆಗೆದು ಓಪನ್ ಮಾಡಿ ಇಟ್ಟಿದ್ದೆ, ಅದನ್ನು ನೋಡ್ಕೊತ ಕೂರ್ತಿದ್ಲು. ನಾನು ಅಷ್ಟರಲ್ಲಿ ಬೇಗ ಪಲ್ಯ ಮಾಡ್ಕೊಂಬಿಡೋಣ ಅಂತಂದೇಳಿ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೆ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿರುತ್ತೆ. ನಾನು ಮಾಡೋಂಥ ಪಲ್ಯ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಬೆಂಡೆಕಾಯಿ ಪಲ್ಯ ಅಂತ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನೇ ಫಾಲೋ ಮಾಡಿ ನಿಮ್ಮ ಮನೇಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹೆಂಗೆ ಬರುತ್ತೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಒಂದು ಬಾಳಿಗೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. 1 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಕರಿಬೇವು, ಹಸಿರು ಮೆಣಸಿನ್ಕಾಯಿ, ನಾನು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿನ ತೊಗೊಂಡಿದ್ದೀನಿ, 2 ದೊಡ್ಡ ಗಾತ್ರದಂಥ ಈರುಳ್ಳಿ, ಹಾಗೆ 2 ಟೊಮ್ಯಾಟೊನ ಹಾಕಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಟೊಮ್ಯಾಟೊ, ಈರುಳ್ಳಿ ಎರಡನ್ನೂ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಬೆಂದಿದ ಮೇಲೆ ಹುರಿದಿಟ್ಕೊಂಡಿರೋವಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಹಾಕಿ ಸ್ವಲ್ಪ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ನಾವು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಅದೇ ಪೌಡರ್ನ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು. ಸೊ ತುಂಬ ಚೆನ್ನಾಗಿ ಟೇಸ್ಟ್, ಫ್ಲೇವರ್ ಅದೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಸಾಲ್ಟ್ ಹಾಕಿ ಸ್ವಲ್ಪ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿದರೆ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಅಂತ ನಾನು ನೀರು ಹಾಕ್ತೀನಿ. ಸೊ ಅದೆಲ್ಲ ನೀರೆಲ್ಲ ಹೀರ್ಕೊಂಡು
ಎಣ್ಣೆ ಮೇಲ್ಗಡೆ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅಲ್ಲಿವರೆಗೂ. ಸೊ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿ ಆಮೇಲೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದೆ. ಸೊ ಈ ಥರ ಎಲ್ಲ ನೀರೆಲ್ಲ ಹೀರ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಇವಾಗ ಬೆಂಡೆಕಾಯಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಬಟ್ ಆದರೆ ಅವರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ. ಅವ್ರ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬಟ್ ನಾನಂತೂ ತುಂಬ ಚೆನ್ನಾಗಿ ಊಟ ಮಾಡಿ ಮಧ್ಯಾಹ್ನ ನನ್ನ ಮಕ್ಕಳಿಗೆ ಇಬ್ಬರಿಗೂ ಊಟ ಮಾಡಿಸಿ ಆರಾಮಾಗಿ ಮಲ್ಕೊಂಡೆ. ಆ್ಯಂಡ್ ಅವರು ನೈಟ್ ಊಟಕ್ಕೆ ಮಾತ್ರ ಅವರಿಗೆ ಸಿಕ್ಕಿದ್ದು ಈ ಪಲ್ಯ. ಏನಾದರೂ ನಾನು ಪಪ್ಪಾರ ಮನೆಗೆ ಹೋಗಿದ್ದರೆ ಅಲ್ಲಿಗೆ ತೊಗೊಂಡೋಗ್ತಿದ್ದೆ, ಬಟ್ ಹೋಗಲಿಲ್ಲ. ಎಸ್ ಫ್ರೆಂಡ್ಸ್, ನಾನು ಇನ್ನೊಂದು ಮ್ಯಾಟ್ರನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನನಗೊಂದು ಸ್ವಲ್ಪ ಹಗುರ ಆಗುತ್ತೆ ಮನಸ್ಸು ಅಂತ ಶೇರ್ ಮಾಡ್ತಾ ಇರೋದು. ಯಾರು ಏನೂ ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಏನಪ್ಪ ಅಂತಂದರೆ, ಈಗ ನನ್ನ ಲೈಫ್ನ ನಿಜವಾಗ್ಲೂ ತುಂಬಾ ಹಾರ್ಡಾಗಿ ತೊಗೊತಾ ಇದ್ದೀನಿ. ಯಾಕೆ ಅಂತ ಅಂದರೆ, ಆ್ಯಸ್ ಎ ಮಾಮ್ ಇಬ್ಬರು ಮಕ್ಕಳು ಇರೋದ್ರಿಂದ ನಾನು ಎಲ್ಲನೂ ಮೇಂಟೈನ್ ಮಾಡಬೇಕು. ಆ್ಯಂಡ್ ಮಕ್ಕಳು ನೋಡಿದ್ರಲ್ಲ ನೀವೇ, ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಏನಿಲ್ಲ ಅಂದರೂ ಒಂದು 20 ಅವರ್ಸ್ವರೆಗೂ ನಾನು ಅವರನ್ನು ನೋಡ್ಕೊಳೋದೇ ಕೆಲಸ. ಇನ್ನು 4 ಅವರ್ಸ್ ನನ್ನ ಹಸ್ಬೆಂಡ್ ಅವರಷ್ಟೇ ನೋಡ್ಕೊಳ್ಳೋದು. ಇಲ್ಲಾಂದರೆ ಯಾರಾದರೂ ಬಂದರೆ ಅವ್ರು ನೋಡ್ಕೋತಾರೆ. ಇಲ್ಲ ಅಂತಂದರೆ 24 ಅವರ್ಸ್ ನಾನೇ ನೋಡ್ಕೋಬೇಕಾಗುತ್ತೆ. ಬಟ್ ಇಂಥ ಟೈಮಲ್ಲಿ ನಾನು ಅಡುಗೆ ಮಾಡೋಂಥ ಟೈಮಲ್ಲಿ ಇಂಥ ಪರಿಸ್ಥಿತಿ ಇದ್ದಾಗ ಈಗ ಚಪಾತಿ ಬೇಯಿಸೋದನ್ನು, ಕೆಲಸ ಮಾಡೋದನ್ನು ಎತ್ಕೊಂಡೇ ಮಾಡಬೇಕಾಗುತ್ತಲ್ವ. ಅಂಥ ಟೈಮಲ್ಲಿ ನನಗೂ ಬಾಡಿ ಪೇನು, ಫ್ರಸ್ಟ್ರೇಷನ್ನು ಸಿಕ್ಕಾಪಟ್ಟೆ ಆಗ್ತಾಯಿರುತ್ತೆ. ಯಾಕೆ ಅಂತಂದರೆ, ಈ ಒಂದು ಸಿಸೇರಿಯನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿರುತ್ತೆ. ನೋಡಿ, ಈ ಥರ ಎಲ್ಲ ಮಕ್ಕಳು ಹಿಂಸೆ ಕೊಡ್ತಾ ಇರ್ತಾರೆ. ನನಗೆ ತಡ್ಕೊಳಕ್ಕೆ ಆಗದಿರೋಷ್ಟು ನನಗೆ ಹೆವಿ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹೊಟ್ಟೆಪಾಡಿಗೆ, ಹೊಟ್ಟೆಗೋಸ್ಕರ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಅಂತಂದೇಳಿ ನಾನು ಇಷ್ಟೆಲ್ಲ ಮಾಡ್ತಾಯಿರೋದು. ಸೊ ಆವಾಗ ಅನಿಸುತ್ತೆ ನನಗೆ, ನಮ್ಮ ಜೊತೆಗೂ ಯಾರಾದರೂ ಒಬ್ಬರು ಇದ್ದಿದ್ದರೆ ಇದಕ್ಕೆಲ್ಲ ಏನೋ ಕಷ್ಟ ಅಂತ ಅನಿಸ್ತಿದ್ದಿದ್ದಿಲ್ಲ. ಏನೇ ಆದರೂ ನಮ್ಮ ಲೈಫನ್ನ ನಾವೇ ಲೀಡ್ ಮಾಡಬೇಕಲ್ಲ. ನನಗೂ ಒಂದು ತುಂಬ ಜನ ನೋಡಿದ್ದೀನಿ, ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ. ಏನೇ ಆದ್ರೂ ಎಲ್ಲರಿಗೂ ಒಬ್ಬೊಬ್ಬರು ಹಂಚ್ಕೊಂಡು ಮಾಡ್ತಾಯಿರ್ತಾರೆ. ಮಕ್ಕಳು ಇದ್ದಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ. ಬಟ್ ಆದರೆ ನನ್ನ ಲೈಫಲ್ಲಿ ಆ ಥರ ಇಲ್ವಲ್ಲ ಅಂತಂದೇಳಿ ತುಂಬಾ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನಗೂ ಕೂಡ ಕೂಡು ಕುಟುಂಬದಲ್ಲಿ ಜೀವನ ಮಾಡಬೇಕು ಅಂತ ಇಷ್ಟ. ಬಟ್ ಆದರೆ ಮೆಂಟ್ಯಾಲಿಟಿ ಸೇಮ್ ಇರೋಕ್ಕಾಗಲ್ಲ ಅಲ್ವಾ ಬೇರೆಯವ್ರದ್ದು. ಯಾರದೇ ಆದ್ರೂ ನಮ್ಮ ಥರನೇ ಇರೋಕ್ಕಾಗಲ್ಲ. ಅದಕ್ಕೆ ನಮಗೂ ಅಡ್ಜಸ್ಟ್ ಕೂಡ ಆಗಲ್ಲ. ಎಲ್ಲರದ್ದು ಒಂದೊಂದು ಮೆಂಟ್ಯಾಲಿಟಿ ಚೇಂಜ್ ಆಗಿರುತ್ತೆ. ಏನೋ ಹೊಂದಾಣಿಕೆ ಆಗಿಲ್ಲ ಅಂತ ಅಂದರೆ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಲೇ ಅರ್ಥ. ಸೊ ಅದನ್ನೇ ನನ್ನ ಜೀವನದಲ್ಲಿ ಆಗ್ತಾ ಇರೋದು. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಇಂಥ ಒಂದು ಸಿಚುವೇಶನ್ನ ನಾನು ತುಂಬ ಸರಿ ಫೇಸ್ ಮಾಡಿದ್ದೀನಿ. ಬಟ್ ಆದರೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಯಾಕೆ ಅಂದರೆ ವಿತ್ ವಿಡಿಯೋ ಮೂಲಕ ನಾನು ಹಂಚ್ಕೋತಾ ಇದ್ದೀನಿ ನಾನು ಯಾವ ಥರ ಲೀಡ್ ಮಾಡ್ತಾ ಇದ್ದೀನಿ ಅಂತಂದು ಹೇಳಿ. ಆ್ಯಂಡ್ ಸುಮಾರು ಸರಿ ಹತ್ತಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸುಮಾರು ಸರಿ ಹತ್ತಿದ್ದೀನಿ. ಸೊ ನನ್ನ ಮಕ್ಕಳ ಮೇಲೆ ನಾನು ರೇಗಾಡೋದಿಲ್ಲ. ಬಟ್ ಆದರೆ ಹೆವಿಯಾಗಿ ನನಗೆ ಟೆಂಪರ್ ಹೈ ಆಗಿಬಿಟ್ರೆ ನನಗೆ ಹೊಡಿತೀನಿ. ಬಟ್ ಅದು ನಾನು ಏನೇ ಆದ್ರೂ ಒಳ್ಳೆಯದಕ್ಕೆ ಮಾಡಿರ್ತೀನಿ ಅಂತಂದೇಳಿ ನನ್ನ ಹಸ್ಬೆಂಡ್ಗೂ ಗೊತ್ತಿರುತ್ತೆ. ಅವರು ಕೂಡ ನನಗೆ ಏನೂ ಹೇಳೋದಿಲ್ಲ. ನನ್ನ ಒಂದು ಫ್ರಸ್ಟ್ರೇಷನ್ ತಗೊಂಡು ಮಕ್ಕಳ ಮೇಲೆ ಯಾವತ್ತೂ ನಾನು ಹಾಕೋದಿಲ್ಲ. ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಅವರಿಗೆ ನಾನು ಎದುರಿಸೋದು, ಹೊಡೆಯೋದು, ಮಾಡೋದು. ಅದನ್ನು ನಾನು ಇವಾಗಲೇ ಕಳಿಸ್ಕೊಂಡ್ರೆ ನಾನು ಮುಂದೆ ನನಗೆ ಒಳ್ಳೆಯದು, ಅವ್ರಿಗೂ ಕೂಡ ಒಳ್ಳೆಯದು ಅಂತಂದು ಹೇಳಿ ನಾನು ಇವಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸ್ತಾ ಇರೋದು. ಅಷ್ಟೇ ಪ್ರೀತಿನ ಕೊಡ್ತೀನಿ. ಹಾಗೇನು ಫುಲ್ ಸ್ಟ್ರಿಕ್ಟಾಗೇನು ಬೆಳೆಸೋದಿಲ್ಲ ನಾನು. ಆ್ಯಂಡ್ ಫೈನಲ್ ಆಗಿ ನನಗೆ ಊಟ ಕೂಡ ನನಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ನನ್ನ ಇಬ್ಬರು ಮಕ್ಕಳು, ಇವಳಂತೂ ಚಿಟಾಣಿ ಎಷ್ಟು ಮಾಡ್ತಾಳೆ ಅಂದರೆ ನನ್ನ ಮೇಲೇ ಕುತ್ಕೋಬೇಕು. ಎಲ್ಲಿ ಅವ್ನು ಬಂದು ಕುತ್ಕೊಂಡ್ಬಿಡ್ತಾನೋ ನನ್ನ ಮೇಲೆ ಅಂತಂದೇಳಿ ನಾನೇ ಕುತ್ಕೋಬೇಕು ಅಂತಂದೇಳಿ ಅವಳು ಪದೇ ಪದೇ ಬಂದು ನನ್ನ ಮೇಲೆ ಕುತ್ಕೊಳ್ಳೋಕೆ ಬರ್ತಾಳೆ. ಈವನ್ ನಂಗೆ ಊಟ ಮಾಡೋಕ್ಕೂ ಬಿಡೋಲ್ಲ ಫ್ರೆಂಡ್ಸ್, ಅಷ್ಟು ಕಾಟ ಕೊಡ್ತಾಳೆ ಇವಳು. ಬಟ್ ಆದರೆ ಅವಳಿಗೆ ಹೊಡಿಯೋಂಗೆ ಅನಿಸಲ್ಲ ನನಗೆ. ನಂಗೆ ನಿಜವಾಗ್ಲೂ ಇಬ್ಬರು ಮಕ್ಕಳನ್ನ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ನನಗೆ ದೇವರು ಆಶೀರ್ವಾದದಿಂದ ನನಗಿಂತ ಒಳ್ಳೆ ಮಕ್ಕಳನ್ನ ಪಡೆದಿರೋದು ನಾನು ನಿಜವಾಗ್ಲೂ ಪುಣ್ಯ ಅಂತಲೇ ಹೇಳ್ಬೋದು.
ಆ್ಯಂಡ್ ನನ್ನ ಮಗ ಕೂಡ ಅಷ್ಟೇ, ನನಗೇನಾದರೂ ನೋವಾದರೆ ಎಷ್ಟು ಬೇಗ ಕನ್ಸನ್ನು ತೋರಿಸ್ತಾನೆ ಅಂದರೆ ಸಿಕ್ಕಾಪಟ್ಟೆ ನನಗೆ ಒಂಥರ ಇದೆ ಜಲ್ ಅಂದ್ಬಿಡುತ್ತೆ, ಅಷ್ಟು ಕನ್ಸನ್ನು ತೋರಿಸ್ತಾನೆ ಅವನು. ನನಗೆ ನೋವು ಆಗಂಗಿಲ್ಲ, ಯಾರು ಈವನ್ ಅವ್ರ ಪಪ್ಪ ಕೂಡ ನನಗೆ ಬೈಯಂಗಿಲ್ಲ, ಅವ್ರ ಪಪ್ಪಂಗೆ ತಿರುಗಿಸಿ ಹೊಡಿಯೋಕ್ಕೆ ಹೋಗ್ತಾನೆ. ಸೊ ಅದೆಲ್ಲ ನನಗೆ ಇಷ್ಟ ಆಗುತ್ತೆ. ನನಗೆ ನಿಜವಾಗ್ಲೂ ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ನನಗೆ ಫೈನಲಾಗಿ ಅನ್ಸೋದು ನಮ್ಮ ಲೈಫ್ನ ನಾವೇ ಲೀಡ್ ಮಾಡಬೇಕು, ಯಾರಿಂದನೂ ಸಾಧ್ಯ ಇಲ್ಲ. ನಾವೇ ಅನುಭವಿಸ್ಬೇಕು ಎಲ್ಲದನ್ನು, ಒಳ್ಳೇದಾಗಲಿ ಕೆಟ್ಟದ್ದಾಗಲಿ. ಆ್ಯಂಡ್ ಯಾರು ಕೂಡ ತಗೊಳ್ಳೋಕ್ಕೂ ಆಗೋದಿಲ್ಲ, ಕೊಡೋದಕ್ಕೂ ಆಗೋದಿಲ್ಲ. ಸೊ ಫೈನಲಾಗಿ ನಾನು ಈ ಥರ ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ಎಲ್ಲನೂ ಮೇಂಟೈನ್ ಮಾಡ್ಕೊತ ಹೋಗ್ತೀನಿ. ಸೊ ಇಷ್ಟೆಲ್ಲ ನನಗೆ ಹೇಳಬೇಕು ಅನಿಸೋದು ಹೇಳಿದೆ ಅಷ್ಟೇ. ನಾನು ಊಟ ಮಾಡಿಸೋದು ಅಷ್ಟೊಂದು ಯಾವಾಗಲೂ ಶೂಟ್ ಮಾಡಿಲ್ಲ, ನೀವೇ ನೋಡಿರ್ತೀರ. ಸೊ ಅದನ್ನೇನು ಶೂಟ್ ಮಾಡೋದು ಬೇಡ ಅಂತಂದೇಳಿ ನಾನು ತಗೊಂಡಿಲ್ಲ. ಸೊ ಇವರಿಬ್ರಿಗೂ ಊಟ ಮಾಡಿಸಿ ಇವರಿಬ್ರಿಗೂ ಸೇಮ್ ಚಪಾತಿ, ಪಲ್ಯ ಮತ್ತು ಹಾಲನ್ನ ಮಿಕ್ಸ್ ಮಾಡಿ ನೆನೆ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಮೆತ್ತಗಾಗುತ್ತಲ್ಲ ಚಪಾತಿ ಎಲ್ಲ, ಅದನ್ನು ಇಬ್ಬರಿಗೂ ಕೂಡ ತಿನ್ನಿಸ್ಬೋದು ಅಂತಂದೇಳಿ ಇದೇ ರೀತಿ ಮಾಡೋದು ನಾನು ಚಪಾತಿ ಮಾಡಿದಾಗೆಲ್ಲ. ಸೊ ಅದನ್ನು ಇಬ್ಬರಿಗೂ ತಿನ್ನಿಸಿ ಒಂದು 2 ಚಪಾತಿ ತಿಂದರು ಇಬ್ಬರು ಕೂಡ. ಸೊ ಇನ್ನೂ ಇವಾಗ ಪಾತ್ರೆ ತೊಳೆಯೋದಿದೆ, ಆಮೇಲೆ ತೊಳಿತೀನಿ ಸಂಜೆ ಹಂಗೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ, ಇವರಿಬ್ರು ಇನ್ನೇನು ಮಕ್ಕಳಂಗಿಲ್ಲ, ಆಗಲೇ ನಿದ್ದೆ ಮಾಡಿ ಎದ್ದಿದ್ದಾರೆ. ಇನ್ಮೇಲೆ ರೆಸ್ಟ್ ಮಾಡಿ ಏನಮ್ಮ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಫ್ರೆಂಡ್ಸ್. ಇವಾಗ ಚಪಾತಿ ಮಾಡಿ ಅಷ್ಟೊಂದಿಲ್ಲ 3 hours ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ದೀನಲ್ಲ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದೈತೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಅಲ್ಲಿ ಕಾಯ್ತಾ ಇದೆ. ಆ್ಯಂಡ್ ಇವಾಗ ರೆಸ್ಟ್ ಮಾಡಿ ಸಂಜೆ ಸಿಗ್ತೀನಿ. ಇನ್ನು ಸಂಜೆ ನಮ್ಮ ಅಯ್ಯೋಗೆ ಬೆಂಡೆಕಾಯಿ ಕುರ್ಕುರೆನ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದಲ್ಲ. ಸೊ ಮಾಡಿಕೊಟ್ಟೆ, ನಿಜವಾಗ್ಲೂ ತುಂಬಾ ಇಷ್ಟಪಟ್ಟ ಅವನು. ಹೆಂಗಿದಮ್ಮಯ್ಯ? ಸೂಪರ್ ಇದ್ದಾವಲ್ಲ.